ಇನ್ನು ಚಿನ್ನ ಮತ್ತು ಬೆಳ್ಳಿ ಭಾರಿ ಒಂದು ಇಳಿಕೆ ಆಗಲಿದೆಯಾ? ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ದೇಶಾದ್ಯಂತ ಚಿನ್ನ ಬೆಳ್ಳಿ ಖರೀದಿ ಮಾಡೋರು ಸ್ವಲ್ಪ ಎಚ್ಚರ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣುತ್ತಾ ಚಿನ್ನ ಬೆಳ್ಳಿ ಬೆಲೆಗಳು. ಇನ್ನೊಂದು ಕಡೆಗೆ ಪ್ರಮುಖ ಕಾರಣಗಳು ಏನು ಬೆಲೆ ಇಳಿಕೆ ಆಗೋದಕ್ಕೆ? ಇನ್ನು ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಗುಡ್ ನ್ಯೂಸ್ ಕೂಡ ಇದೆ. ಇನ್ನು ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರು ಈ ತಪ್ಪುಗಳನ್ನ ಮಾಡಬಾರದು ವೀಕ್ಷಕರೇ. ಮತ್ತೊಂದು ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ. ಸೊ ಹೆಣ್ಮಕ್ಳಿಗೂ ಕೂಡ ಸಿಹಿ ಸುದ್ದಿ, ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೂಡ ಇದೆ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಯಾಕಂದ್ರೆ ಮನೆಯಲ್ಲಿ ಪ್ರತಿಯೊಬ್ರು ಕೂಡ ಚಿನ್ನಾಭರಣ ತಗೊಳ್ಳಕ್ಕೆ ಪ್ಲಾನ್ ಮಾಡ್ತಿರ್ತೀರಾ, ಅಥವಾ ಈಗ ತಗೋಬೇಕಾ ಬೇಡವಾ ಎಂಬ ಒಂದು ಪ್ರಶ್ನೆ ಕೂಡ ಇರುತ್ತೆ. ಆ ಒಂದು ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗಲಿದೆ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಲಿದೆ ವೀಕ್ಷಕರೇ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ, ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ, ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕಮೆಂಟ್ ಬಾಕ್ಸ್ ಮೂಲಕ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರ್ಬೇಕು, ಆ ಒಂದು ಬೆಲೆ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಮೊದಲಿಗೆ ನಾವು ನಿಮಗೆ ಸಮಯ ವ್ಯರ್ಥ ಮಾಡದೆ ಹೇಳ್ಬಿಡ್ತೀವಿ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಪ್ರಾರಂಭವಾಗ್ತಾ ಇದೆ. ಸೊ ವೀಕ್ಷಕರೇ, ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗ್ತಾ ಇದೆ. ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ, ಅವಾಗ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗಲಿದೆ. ಹೋದ ಬಾರಿ ಕೂಡ ಇದೇ ತರ ಆಗಿತ್ತು. ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಪ್ರಾರಂಭವಾಗ್ತಾ ಇದೆ. ಈ ಬಾರಿ ಮತ್ತಷ್ಟು ಕುಸಿಯುವ ಸಾಧ್ಯತೆ ಕೂಡ ಇರುವಂತದ್ದು ವೀಕ್ಷಕರೇ. ನಾವು ನಿಮಗೆ ಬೆಳ್ಳಿಯ ಒಂದು MCX ಮಲ್ಟಿ ಕಾಮೊಡಿಟಿ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೀವು ನೋಡ್ತಿರ್ಬಹುದು, ಒಂದು ವರ್ಷದಲ್ಲಿ 3,34,000 ರೂಪಾಯಿಂದ ಸೀದಾ 2,27,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ವೀಕ್ಷಕರೇ ನೋಡಿ, ಬೆಳ್ಳಿಯಲ್ಲಿ ಯಾರೆಲ್ಲ ನಿನ್ನೆ ಹೂಡಿಕೆ ಮಾಡಿದ್ರಲ್ಲ, ಅವರಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಏನಂದ್ರೆ, ದೊಡ್ಡ ಮಟ್ಟದ ಲಾಭ ಈಗ ಮತ್ತೆ ಬೆಳ್ಳಿ ಕೊಡ್ತಾ ಇದೆ. ನೋಡಿ, ಒಂದೇ ದಿನ ಬರೋಬ್ಬರಿ 4,000 ರೂಪಾಯಿ ಬೆಳ್ಳಿ ಬೆಲೆ ಏರಿಕೆ ಆಗಿರಬಹುದು. ಆದ್ರೆ ಮತ್ತೆ ಈಗ ದೊಡ್ಡ ಮಟ್ಟದಲ್ಲಿ ಕುಸಿಯುವ ಚಾನ್ಸ್ ಇದೆ. ನೋಡಿ, 2,10,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇತ್ತು. ಇಲ್ಲಿಗೆ ಬಂದಾಗ ಬೆಲೆ 3 ಲಕ್ಷ ರೂಪಾಯಿ ತನಕ ಹೋಗಿತ್ತು. ಬೇಕಾದ್ರೆ ನೀವು ಚಾರ್ಟ್ ಅಲ್ಲಿ ನೋಡ್ತಿರ್ಬೋದು. ಈಗ ಮತ್ತೆ ಬೆಲೆ ಅಲ್ಲಿಗೆ ಬಂದಿದೆ. ಹಾಗಾದ್ರೆ ಈಗ ಮತ್ತೆ ಬೆಲೆ 3 ಲಕ್ಷ ರೂಪಾಯಿ ಆಗುತ್ತಾ, ಅಥವಾ ಇಲ್ಲಿಂದ ರಿವರ್ಸ್ ಹೊಡೆದು ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣುತ್ತಾ? ನೋಡಿ, ನಾವು ನಿಮಗೆ ಸಿಂಪಲ್ ಆಗಿ ಹೇಳೋದೇನಪ್ಪಾ ಅಂದ್ರೆ, ಈ ಒಂದು ಚಾರ್ಟ್ ನೋಡಿದ್ರೆ ನಿಮಗೂ ಕೂಡ ಅರ್ಥವಾಗ್ತಿರ್ಬೋದು, ಪ್ರತಿ ಬಾರಿ ಕೂಡ ಬೆಲೆ ಇಳಿಕೆ ಆಗ್ತಾನೆ ಬಂದಿದೆ. ಅಂದ್ರೆ ಸ್ವಲ್ಪ ಬೆಲೆ ಏರಿಕೆ ಆಗೋದು, ಇಳಿಕೆ ಆಗೋದು, ಮತ್ತೆ ಏರಿಕೆ ಆಗೋದು, ಮತ್ತೆ ಇಳಿಕೆ ಆಗೋದು. ಈ ಬಾರಿ ಮತ್ತೆ ಇಳಿಕೆ ಆಗಿ ಏರಿಕೆ ಆಗಿದೆ. ಅಂದ್ರೆ ಮತ್ತೆ ಇಲ್ಲಿಂದ ಇಳಿಕೆ ಆಗುವ ಚಾನ್ಸ್ ಇದೆ. ಅಂದ್ರೆ ವೀಕ್ಷಕರೇ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಇರೋದ್ರಿಂದ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಹೂಡಿಕೆದಾರರು ಲಾಭ ಮಾಡಬೇಕು ಅಂತ ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ವೀಕ್ಷಕರೇ, ಅಲ್ಲಿ ಒಂದು ಪ್ರಾಫಿಟ್ ಮಾಡೋದಕ್ಕೆ, ಇಲ್ಲಿ ಒಂದು ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಇದರಲ್ಲಿ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರೆ ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಕುಸಿಯುವ ಚಾನ್ಸ್ ಇದೆ. ಆದ್ರೆ ಯಾರೆಲ್ಲ ಮೊನ್ನೆ 2,10,000 ರೂಪಾಯಿದಾಗ ಖರೀದಿ ಮಾಡಿದ್ರಲ್ಲ, ಅವರಿಗೀಗ 15,000-20,000 ರೂಪಾಯಿ ಲಾಭದಲ್ಲಿ ಟ್ರೇಡ್ ಓಡ್ತಾ ಇರುತ್ತೆ. ಸೊ ಅವರೀಗ ಲಾಭವನ್ನ ಬುಕ್ ಮಾಡಬಹುದು. ಯಾಕಂದ್ರೆ ಇಲ್ಲಿಂದ ಬೆಲೆಗಳು ಇಳಿಕೆ ಆಗೋ ಚಾನ್ಸ್ ಇರುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಬೆಲೆ ಎಷ್ಟಾಗಿದೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಫಿಸಿಕಲ್ ಬೆಳ್ಳಿ ಬೆಲೆ 1 ಕೆಜಿಗೆ 2,40,000 ರೂಪಾಯಿ, 5,000 ರೂಪಾಯಿ ಬೆಲೆ ಏರಿಕೆ ಆಗಿರಬಹುದು ಇವತ್ತು. ಆದ್ರೆ ನಾಳೆ ನಾಡಿದ್ದು ಮತ್ತೆ ಬೆಲೆ ಇಳಿಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ, ಅವಾಗ ಹೂಡಿಕೆದಾರರು ಲಾಭವನ್ನ ಬುಕ್ ಮಾಡ್ತಿದ್ದಾರೆ. ಉದಾಹರಣೆಗೆ, ಯಾರೆಲ್ಲ 2 ಲಕ್ಷ ರೂಪಾಯಿಗೆ ಬೆಳ್ಳಿಯನ್ನ ಮೊನ್ನೆ ಖರೀದಿ ಮಾಡಿದ್ರಲ್ಲ, ಅವರು ಈಗ 2,20,000 ರೂಪಾಯಿಗೆ ಟ್ರೇಡ್ ಅನ್ನ ಬುಕ್ ಮಾಡ್ತಾರೆ, 20,000 ರೂಪಾಯಿ ಲಾಭವನ್ನ ಬುಕ್ ಮಾಡ್ತಾರೆ. ಸೊ ಅಲ್ಲಿ ಬೆಳ್ಳಿ ಮಾರಾಟ ಮಾಡ್ತಾರೆ. ಯಾವಾಗ ಹೆಚ್ಚು ಬೆಳ್ಳಿ ಬಂಗಾರ ಮಾರಾಟವಾಗುತ್ತೆ, ಅವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಈಗ ಅದೇ ಪ್ರಕಾರ ಬಂಗಾರದಲ್ಲೂ ಕೂಡ ನಡೀತಾ ಇದೆ ವೀಕ್ಷಕರೇ. ಬಂಗಾರವು ಕೂಡ ಈಗ ಮತ್ತೆ ಉಲ್ಟಾ ಹೊಡೆಯುತ್ತಾ ಅಥವಾ ಇಲ್ಲಿಂದ ರಿವರ್ಸ್ ಆಗುತ್ತಾ? ನೋಡಿ, ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ನೀವು ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ನಿಮಗೆ ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಇದೆ. ಹೌದು, ಎದಕ್ಕಂದ್ರೆ ಮುಂದಿನ ಬರೋ ದಿನ ಬೆಲೆಗಳು ಏರಿಕೆ ಆದ್ರೆ ನೀವು ಮಾರಾಟ ಮಾಡಬಹುದು. ಯಾರು ಇಷ್ಟು ದಿನ ಬೆಲೆ ಏರಿಕೆ ಆದ್ಮೇಲೆ ತಮ್ಮ ಹತ್ತಿರ ಇರೋ ಬಂಗಾರ ಮಾರಾಟ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರಲ್ಲ, ಅಂತವರು ಈಗ ಮಾರಾಟ ಮಾಡುವ ಒಂದು ಸನ್ನಿವೇಶ ಬರೋ ಚಾನ್ಸ್ ಇದೆ. ಎದಕ್ಕಂದ್ರೆ ನೋಡಿ ವೀಕ್ಷಕರೇ, ಬೆಲೆಗಳು ಏರಿಕೆ ಆಗೋದು ಇಳಿಕೆ ಆಗೋದು ನಡೀತಾ ಇದೆ. ಹಾವು ಏಣಿ ಆಟ ಶುರುವಾಗಿದೆ. ಈ ಚಾರ್ಟ್ ಮೂಲಕ ನೋಡೋದಾದ್ರೆ ಕಳೆದ 3 ತಿಂಗಳಲ್ಲಿ 18,000 ರೂಪಾಯಿ ಬೆಲೆಗಳು ಇಳಿಕೆ ಆಗಿತ್ತು. ಒಂದು ತಿಂಗಳಲ್ಲಿ 15,000 ರೂಪಾಯಿ ಬೆಲೆ ಇಳಿಕೆ ಆಗಿತ್ತು. ಆದ್ರೆ ಈಗ ಮತ್ತೆ ಮಾರ್ಕೆಟ್ ರಿಕವರಿ ಅತ್ತ ಓಡ್ತಾ ಇದೆ. ರಿಕವರಿ ಅಂದ್ರೆ ಏನು? ಮತ್ತೆ ಬೆಲೆಗಳು ಏರಿಕೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಒಂದು ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತಾನೆ ಹೇಳ್ಬೋದು. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ,
ಅವಾಗ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅವಾಗ ಬೆಲೆಗಳು ರಿವರ್ಸಲ್ ಆಗಿ ಮೇಲ್ಗಡೆ ಹೋಗೋದಕ್ಕೆ ಅಂದ್ರೆ ಬೆಲೆ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ ವೀಕ್ಷಕರೇ. ಪ್ರತಿ ಬಾರಿ ಕೂಡ ಇದೇ ತರ ಆಗಿದೆ. ಬೇಕಾದ್ರೆ ನೀವು ನೀಲಿ ಕಲರ್ ನಾವು ಚಾರ್ಟ್ ಹಾಕಿ ತೋರಿಸ್ತಾ ಇದ್ದೇವೆ. 1,55,000 ಒಂದು ಸಪೋರ್ಟ್ ಇತ್ತು. ಕಳೆದ 3 ತಿಂಗಳ ಹಿಂದೆ ಆ ಒಂದು ಸಪೋರ್ಟ್ ಅಲ್ಲಿ ಇತ್ತು. ಯಾವಾಗ ಆ ಒಂದು ಸಪೋರ್ಟ್ ಮುರಿದು ಬೆಲೆ ಕೆಳಗೆ ಬಂತು ಅಲ್ಲ, 1,40,000 ರೂಪಾಯಿ ತನಕ ಬಂದಿತ್ತು. ಈಗಲೂ ಕೂಡ ಮತ್ತೆ 1,40,000 ರೂಪಾಯಿಂದ ಒಂದು ಸಪೋರ್ಟ್ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಛಲಾಂಗ್ ಅಂತ ನಾವೇನ್ ಕರಿತೀವಿ, 3,000 ರೂಪಾಯಿ ಮಟ್ಟ ಬೆಲೆ ಏರಿಕೆ ಮಾಡಲಾಗಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಲೆ ಈಗ ಏರಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಆದ್ರೆ ಇಲ್ಲಿಂದ ಬೆಲೆಗಳು ಉಲ್ಟಾ ಹೊಡಿಬಹುದು. ಅಂದ್ರೆ ಮತ್ತೆ ಬೆಲೆ ಏರಿಕೆ ಆಗಿ ಮತ್ತೆ ಇಳಿಕೆ ಆಗೋ ಚಾನ್ಸ್ ಇದೆ ಯುದ್ಧದ ಕಾರಣ, ಮತ್ತು ಅಮೆರಿಕನ್ ಡಾಲರ್ ಇನ್ನೂ ಕೂಡ ಬಲವಾಗಿ ಕಾಣ್ತಾ ಇದೆ. ಸೊ ವೀಕ್ಷಕರೇ, ಇಲ್ಲಿ ಯಾರೆಲ್ಲ ಲಾಭವನ್ನ ಬುಕ್ ಮಾಡ್ತಾರೆ ನೋಡಿ, ಅಂದ್ರೆ ತಮ್ಮ ಹತ್ತಿರ ಬಂಗಾರ ಹೆಚ್ಚು ಮಾರಾಟ ಮಾಡ್ತಾರೆ ನೋಡಿ, ಯಾವಾಗ ಜನರು ಹೆಚ್ಚು ಸೆಲ್ಲಿಂಗ್ ಮಾಡ್ತಾರೆ ಅವಾಗ ಬೆಲೆಗಳು ಇಳಿಕೆ ಆಗುತ್ತೆ. ಈಗ ಒಂದು ಗುಡ್ ನ್ಯೂಸ್ ಏನಂದ್ರೆ, ಮನೆಯಲ್ಲಿ ಬಂಗಾರ ಇಟ್ಟವರು ನೀವೇನಾದ್ರೂ ಮಾರಾಟ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಒಂದು ಒಳ್ಳೆ ಬೆಲೆ ಬರುತ್ತೆ. ಅಂದ್ರೆ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಅವಾಗ ಯಾರೆಲ್ಲ ಹೂಡಿಕೆ ಮೊದಲು ಮಾಡಿರ್ತಾರಲ್ಲ ಅವರಿಗೆ ಲಾಭ ಅಂತಾನೆ ಹೇಳ್ಬೋದು. ಹೊಸದಾಗಿ ಖರೀದಿ ಮಾಡೋರಿಗೆ ಸದ್ಯಕ್ಕೆ ಶಾಕಿಂಗ್ ಸುದ್ದಿ. ಹೀಗಾಗಿ ಸದ್ಯಕ್ಕೆ ಬಂಗಾರದಲ್ಲಿ ಹೂಡಿಕೆ ಮಾಡೋರು ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಕಾಣೋ ಸಾಧ್ಯತೆ ಇರುವಂತದ್ದು. ಆದ್ರೆ ಇನ್ನೊಂದು ಸಪೋರ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, 2026 ಡಿಸೆಂಬರ್ ಅಂದ್ರೆ ಹೊಸ ವರ್ಷ 2027ರಲ್ಲಿ ಬಂಗಾರದ ಬೆಲೆ ಬರೋಬ್ಬರಿ 1,80,000 ರೂಪಾಯಿ ಆಗಲಿದೆ ಅಂತೆ JP Morgan ಕಂಪನಿ ಪ್ರೆಡಿಕ್ಟ್ ಮಾಡಿರುವಂತದ್ದು. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಇವತ್ತು ಅಂದ್ರೆ 1,09,800 ರೂಪಾಯಿ, ಅಂದ್ರೆ 1,10,000 ರೂಪಾಯಿ ಇವತ್ತು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಅಂದ್ರೆ ಹೋದ ತಿಂಗಳು ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ನಾವು ಲೆಕ್ಕ ಮಾಡಿದ್ರೆ 2,000-4,000 ರೂಪಾಯಿ ಬೆಲೆ ಇನ್ನೂ ಕೂಡ ಇಳಿಕೆಯಲ್ಲಿದೆ. 1,15,000 ರೂಪಾಯಿ ತನಕ ಈ ಒಂದು ಬೆಲೆ ಹೋಗಿತ್ತು. ಈಗ 1,10,000 ರೂಪಾಯಿ ಗಡಿಯತ್ತ ಇದೆ. ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಇದ್ರ ಮೇಲೆ GST ಕೂಡ ಇರುತ್ತೆ, ಮತ್ತೆ ಮೇಕಿಂಗ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಇರುತ್ತೆ. ನೀವು ಬಂಗಾರದ ಆಭರಣ ಮಾಡಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ವೀಕ್ಷಕರೇ, ನೀವು ಆಭರಣ ತಗೊಳ್ಳುವಾಗ ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರದ ಆಭರಣ ತಗೊಳ್ಳಿ. ಮತ್ತೆ HUID ಕೋಡ್ ಅಂತಾನು ಕೂಡ ಈಗ ಬರ್ತಾ ಇದೆ. HUID ಕೋಡ್ ವಿತ್ ಹಾಲ್ ಮಾರ್ಕ್ ಲೋಗೋ ಎರಡೂ ಕೂಡ ಕಡ್ಡಾಯವಾಗಿ ಚೆಕ್ ಮಾಡಿ ಬಂಗಾರ ತಗೊಳ್ಳಿ ವೀಕ್ಷಕರೇ. ಇನ್ನು 22 ಕ್ಯಾರೆಟ್ ಬಂಗಾರದ ಬೆಲೆ ಎಷ್ಟಾಗಿದೆ, 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬಂಗಾರ ಖರೀದಿ ಮಾಡೋರು ಇರ್ತಾರಲ್ಲ, ಅಂದ್ರೆ ಲಕ್ಷಾಂತರ ರೂಪಾಯಿ ಒಂದೇ ದಿನಕ್ಕೆ 3 ಲಕ್ಷ 4 ಲಕ್ಷ ರೂಪಾಯಿದು ಬಂಗಾರ ಖರೀದಿ ಮಾಡ್ತಿರ್ತಿರಲ್ಲ, ನೀವು ನೋಡಿ ವೀಕ್ಷಕರೇ, ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೆ ಕ್ಯಾಶ್ ಕೊಡುವಂತಿಲ್ಲ, ನಗದು ಕೊಟ್ಟು ಅಂದ್ರೆ ಹಣವನ್ನ ಕೊಟ್ಟು ನೀವು ಬೈ ಮಾಡಬಾರ್ದು. ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರ್ಬೋದು, ಚೆಕ್ ಕೊಡೋದ್ರ ಮೂಲಕ, ಆನ್ಲೈನ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, UPI ಬಳಸೋದ್ರ ಮೂಲಕ ಪೇಮೆಂಟ್ ಅನ್ನ ಮಾಡಬೇಕು. ನೋಡಿ, 2 ಲಕ್ಷ ರೂಪಾಯಿಗಿಂತ ಹೆಚ್ಚು ಒಂದೇ ದಿನ ಒಬ್ಬ ವ್ಯಕ್ತಿಯಿಂದ ಇಸ್ಕೊಳ್ಳುವಂತಿಲ್ಲ, ಕೊಡುವಂತಿಲ್ಲ ಅಂತ ಒಂದು ಇನ್ಕಮ್ ಟ್ಯಾಕ್ಸ್ ನಿಯಮ ಇದೆ. ಸೊ ಯಾರಾದ್ರೂ ತಪ್ಪು ಮಾಡಿದ್ರೆ ನಿಮಗೆ ನೋಟಿಸ್ ಕೂಡ ಬರಬಹುದು ಅಥವಾ ದಂಡ ಕೂಡ ಬೀಳಬಹುದು. ಇನ್ನು ಮನೆಯಲ್ಲಿ ಬಂಗಾರ ಸ್ಟೋರ್ ಮಾಡಿದವರಿಗೆ ಇನ್ಕಮ್ ಟ್ಯಾಕ್ಸ್ ನಿಯಮಗಳು ಏನ್ ಹೇಳುತ್ತೆ ನೋಡಿ ವೀಕ್ಷಕರೇ, ಮನೆಯಲ್ಲಿ ಬಂಗಾರ ಇಡೋದಕ್ಕೆ ಯಾವುದೇ ತರಹದ ಒಂದು ಕಾನೂನು ಲಿಮಿಟ್ಸ್ ಗಳಿಲ್ಲ. ಅಂದ್ರೆ ಎಷ್ಟು ಬೇಕಾದ್ರೂ ಬಂಗಾರ ಸ್ಟೋರ್ ಮಾಡಿ ಇಡಬಹುದು. ಆದ್ರೆ ಇದಕ್ಕೆ ನಿಮ್ಮ ಹತ್ರ ವ್ಯಾಲಿಡ್ ಪ್ರೂಫ್ ಇರಬೇಕು. ಅದು ನಿಮ್ದೇ ಬಂಗಾರ ಅನ್ನೋದಕ್ಕೆ ನಿಮ್ಮ ಹತ್ರ GST ಬಿಲ್ ಇರಬೇಕಾಗುತ್ತೆ. ಅಥವಾ ನೀವು ಮದುವೆ ಆಗಿದ್ದ ಮಹಿಳೆಯರಾಗಿದ್ರೆ 500 ಗ್ರಾಮ್ ವರೆಗೂ ಇಟ್ಕೋಬಹುದು. 500 ಗ್ರಾಮ್ ಮೇಲೂ ಕೂಡ ಇಟ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ GST ಬಿಲ್ ಆಗಿರ್ಬೋದು, ಇನ್ಕಮ್ ಸೋರ್ಸ್ ಅನ್ನ ನೀವು ತೋರಿಸಬೇಕಾಗುತ್ತೆ. ಯಾವಾಗ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಾಗ ಅಥವಾ ಚೆಕ್ಗೆ ಬಂದಾಗ ತುಂಬಾ ಜನ ಕಪ್ಪು ಹಣವನ್ನ ಈ ತರ ಶೇಖರಣೆ ಮಾಡಿರ್ತಾರಲ್ಲ ಅವಾಗ. ಇನ್ನು ಮದುವೆ ಆಗದೇ ಇರೋ ಮಹಿಳೆಯರು, ಹೆಣ್ಣು ಮಕ್ಕಳು 250 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರವನ್ನ ಇಟ್ಕೋಬಹುದು. ಯಾರು ಕೂಡ ಅದಕ್ಕೆ ಲೆಕ್ಕ ಕೇಳಲ್ಲ. ಲೆಕ್ಕ ಎದಕ್ಕೆ ಕೇಳ್ತಾರ ಅಂದ್ರೆ 250 ಗ್ರಾಮ್ ಮೇಲಿದ್ದ ಬಂಗಾರ ಯಾವಾಗ ಖರೀದಿ ಮಾಡಿದ್ರಿ, GST ಬಿಲ್ ಆಗಿರ್ಬೋದು, ಇನ್ಕಮ್ ಸೋರ್ಸ್ ತೋರಿಸಿ ಅಂತ ಕೇಳ್ತಾರೆ. ಇನ್ನು ಪುರುಷರು ಮದುವೆ ಆಗಿರಲಿ ಬಿಡ್ಲಿ 100 ಗ್ರಾಮ್ಸ್ ವರೆಗೂ ಯಾರು ಕೂಡ ಲೆಕ್ಕ ಕೇಳಲ್ಲ. 100 ಗ್ರಾಮ್ಸ್ ಮೇಲೆ ಇದ್ರೆ ಅವಾಗ ಲೆಕ್ಕ ಕೇಳ್ತಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ GST ಬಿಲ್, ಇನ್ಕಮ್ ಸೋರ್ಸ್ ನೀವು ತೋರಿಸಬೇಕಾಗುತ್ತೆ. ಇನ್ನು ಈಗ 22 ಕ್ಯಾರೆಟ್ ಅಂದ್ರೆ 916 ಅಂತ ನಾವೇನ್ ಕರಿತೀವಿ, ಆ ಒಂದು ಬಂಗಾರದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ನೀವು 18 ಕ್ಯಾರೆಟ್ ತಗೋಬೇಕಾ 22 ಕ್ಯಾರೆಟ್ ತಗೋಬೇಕಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ನಮ್ಮ ಪ್ರಕಾರ 22 ಕ್ಯಾರೆಟ್ ತಗೊಳ್ಳಿ. ಅದರಲ್ಲೂ 916 BIS ಹಾಲ್ ಮಾರ್ಕ್ ವಿತ್ ನೀವು 22 ಕ್ಯಾರೆಟ್ ಅಂತ ಬರೆದಿರೋದು ತಗೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ಇದು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 1,34,000 ರೂಪಾಯಿ ತನಕ ಬಂದಿದೆ. ನೋಡಿ, 1,30,000 ರೂಪಾಯಿ ತನಕ ಬಂದಿತ್ತು. ನಾವು ನಿಮಗೆ ಹೇಳಿದ್ವಿ ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ನೀವು ತಗೋಬಹುದು ಅಂತ. ಬೆಲೆ ಏರಿಕೆ ಆದಾಗ ತಗೋಬೇಡಿ ಅಂತಾನು ಕೂಡ ಹೇಳಿದ್ವಿ. ಸೊ ಈಗ ಸ್ವಲ್ಪ ವೇಟ್ ಮಾಡಿ. ಈಗ ನೋಡಿ 1,34,000 ರೂಪಾಯಿ ಆಗಿದೆ. ಸೊ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಎಕ್ಸ್ಟ್ರಾ ಇರುತ್ತೆ, GST ಕೂಡ 3% ಎಕ್ಸ್ಟ್ರಾ ಇರುತ್ತೆ. ಸೊ ನೀವು ಬಂಗಾರದ ಆಭರಣ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ
ಸ್ವಲ್ಪ ವೇಟ್ ಮಾಡೋದು ತುಂಬಾ ಒಳ್ಳೇದು. ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆಗೆ ಏನಪ್ಪ ಉತ್ತರ ಏನಂದ್ರೆ ಇನ್ನೂ ಸ್ವಲ್ಪ ಇಳಿಕೆ ಆಗೋ ಚಾನ್ಸ್ ಇದೆ. ಆದ್ರೆ ನೋಡಿ ವೀಕ್ಷಕರೇ, ಯಾವಾಗ ಬೇಕಾದ್ರೂ ಬೆಲೆಗಳು ಉಲ್ಟಾ ಹೊಡಿಬಹುದು. ದೊಡ್ಡ ಮಟ್ಟದಲ್ಲಿ ಇಳಿಕೆನೂ ಆಗ್ಬಹುದು, ದೊಡ್ಡ ಮಟ್ಟದಲ್ಲಿ ಏರಿಕೆನೂ ಆಗೋ ಚಾನ್ಸ್ ಇದೆ. ಅಮೆರಿಕ ಇರಾನ್ ಯುದ್ಧ ಆಗಿರ್ಬೋದು, ರಷ್ಯಾ ಉಕ್ರೇನ್ ಯುದ್ಧ ಆಗಿರ್ಬೋದು. ಸೊ ಜಾಗತಿಕ ಅನಿಶ್ಚಿತತೆ ಇರೋದ್ರಿಂದ ಏನೂ ಕೂಡ ಖಡಾಖಂಡಿತವಾಗಿ ಇದೇ ತರ ಆಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ ತುಂಬಾ ವಾಲಿಟಾಲಿಟಿ ಇದೆ. ಹೀಗಾಗಿ ಎಲ್ಲರೂ ಕೂಡ ಸಾವಧಾನದಿಂದ ಆರಾಮವಾಗಿ ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತುಂಬಾ ಜನರು ಜಲ್ದಬಾಜಿ ಮಾಡ್ತಾರೆ, ಅಂತ ತುಂಬಾ ಅವಸರ ಪಟ್ಟು ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಅಂತವರು ನಷ್ಟವಾಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಸ್ವಲ್ಪ ವೇಟ್ ಮಾಡಿ, ಮಾರ್ಕೆಟ್ ಅಬ್ಸರ್ವ್ ಮಾಡಿ. ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂದ್ರೆ 1,46,000 ರೂಪಾಯಿ. ನೋಡಿ, ನಿಮಗೆ ಗೊತ್ತಿರಬಹುದು, ಹೋದ ವಾರ ಅಂದ್ರೆ ಹೋದ 15 ದಿನಗಳ ಹಿಂದೆ 1,53,000 ರೂಪಾಯಿ ಇತ್ತು ಇದರದ್ದು ಬೆಲೆ. ಅದೇ ಹೋದ ಫೆಬ್ರವರಿಯಲ್ಲಿ, ಮಾರ್ಚ್ ಅಲ್ಲಿ 1,58,000 ರೂಪಾಯಿ ತನಕನೂ ಹೋಗಿತ್ತು. ಈಗ 1,46,000 ರೂಪಾಯಿ. ನಾವು ಹೋದ 2-3 ತಿಂಗಳಕ್ಕೆ ಕಂಪೇರ್ ಮಾಡಿದ್ರೆ ಬೆಲೆ ಇಳಿಕೆ ಆಗಿದೆ. 2-3 ದಿನಗಳ ಹಿಂದೆ 1,40,000 ರೂಪಾಯಿ ತನಕ ಬೆಲೆ ಬಂದಿತ್ತು. ಈಗ ಮತ್ತೆ ರಿಕವರಿ ಆಗಿದೆ ಮಾರ್ಕೆಟು. ಆದ್ರೆ ಇಲ್ಲಿಂದ ಮತ್ತೆ ಲಾಭಗಳು ಬುಕ್ ಮಾಡಿ ಜನರು ಹೆಚ್ಚು ಮಾರಾಟ ಮಾಡಿದ್ರೆ ಮತ್ತೆ ಇಲ್ಲಿಂದ ಬೆಲೆ ಇಳಿಕೆ ಆಗೋದಕ್ಕೆ ಶುರುವಾಗುತ್ತೆ. ಸೊ ಸ್ವಲ್ಪ ವೇಟ್ ಅಂಡ್ ವಾಚ್ ಅಂತ ನಾವು ಕರಿಬಹುದು. ಇಲ್ಲಿ ಬಂಗಾರ ಇಟ್ಟಿರ್ತಾರಲ್ಲ, ಮನೆಯಲ್ಲಿ ಸ್ಟೋರ್ ಮಾಡಿರ್ತಾರಲ್ಲ, ಖರೀದಿ ಮಾಡಿ ಮೊದಲಿಟ್ಟಿರ್ತಾರಲ್ಲ, ಅವರಿಗೆ ಗುಡ್ ನ್ಯೂಸ್ ಏನಂದ್ರೆ ಮತ್ತೆ ಬೆಲೆ ಏರಿಕೆ ಆಗ್ತಾ ಇದೆ. ಮಾರಾಟ ಮಾಡಿದ್ರೆ ಅವರಿಗೆ ಒಂದು ಒಳ್ಳೆ ಲಾಭ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.